ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಮಕ್ಕಳಿಂದಲೇ ಮಲಗುಂಡಿ ಸ್ವಚ್ಛತೆ, ಪ್ರಾಂಶುಪಾಲರು ಸೇರಿ ಶಿಕ್ಷಕರ ಅಮಾನತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹದಗೆಟ್ಟ ರಸ್ತೆಗಳ ಕಾರುಬಾರು, ವರ್ಷ ಕಳೆದರೂ ಆಗಿಲ್ಲ ರಸ್ತೆ ದುರಸ್ತಿ. 3 ಬಾರಿ ಶಾಸಕರಾದರೂ ಮನೆಯ ಮುಂದೆಯೇ ರಸ್ತೆಯೇ ಮಾಡಿಲ್ಲ, ಬಾಗೇಪಲ್ಲಿ ಶಾಸಕರ ವಿರುದ್ಧ ಆಕ್ರೋಶ. ನೂತನ ತಾಲೂಕು ಚೇಳೂರಿನಲ್ಲೂ ಇಲ್ಲ ಸುಸಜ್ಜಿತ ರಸ್ತೆ, ಧೂಳಿನ ಸ್ನಾನ ಮಾಡುತ್ತಿರುವ ಜನ. ವಾರ್ತೆಗಳ ವಿವರ. ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರ. ಶಿಕ್ಷಕರೇ ಅಶಿಕ್ಷಕರಂತೆ ವರ್ತಿಸಿದ ಪರಿ. ಮಾನವೀಯ ಮೌಲ್ಯಗಳನ್ನು ಗಾಳಿಗೆ ತೂರಿ ಮಕ್ಕಳಿಂದ ಮಲಗುಂಡಿ ಸ್ವಚ್ಛಗೊಳಿಸಿರುವ ವಿಕೃತ ಘಟನೆಯ ವಿವರ ನೀವೇ ನೋಡಿ. ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರ. ಶಿಕ್ಷಕರೇ ಅಶಿಕ್ಷಕರಂತೆ ವರ್ತಿಸಿದ ಪರಿ. ಮಾನವೀಯ ಮೌಲ್ಯಗಳನ್ನು ಗಾಳಿಗೆ ತೂರಿ ಮಕ್ಕಳಿಂದ ಮಲಗುಂಡಿ ಸ್ವಚ್ಛಗೊಳಿಸಿರುವ ವಿಕೃತ ಘಟನೆಯ ವಿವರ ನೀವೇ ನೋಡಿ. ಇಂತಹ ಅಮಾನವೀಯ ಘಟನೆ ನಡೆದಿರೋದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲವಳ್ಳಿ ಗ್ರಾಮದಲ್ಲಿ. ಯಲವಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳಿಂದ ಪ್ರಾಂಶುಪಾಲರ ಎದುರಿನಲ್ಲಿಯೇ ನಡೆದಿದೆ. ಈ ಶಾಲೆಯಲ್ಲಿ ಮಕ್ಕಳಿಂದ ಶೌಚಗುಂಡಿ ಮಾತ್ರ ಸ್ವಚ್ಛಗೊಳಿಸಿಲ್ಲ, ಕಳೆದ ಹಲವು ದಿನಗಳಿಂದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಕಿರುಕುಳ ನೀಡಲಾಗುತ್ತಿದೆ ಎಂಬ ಆರೋಪವಿದೆ. ಶಾಲೆಯ ಪ್ರಾಂಶುಪಾಲೆ ಭಾರತಮ್ಮ, ಶಿಕ್ಷಕ ಅಭಿಷೇಕ್ ಹಾಗೂ ವಾರ್ಡನ್ ಮಂಜುನಾಥ್ ಸೇರಿ ಕೆಲವು ಶಿಕ್ಷಕರಿಂದ ಮಕ್ಕಳಿಗೆ ಕಿರುಕುಳ ನೀಡುತ್ತಿರುವ ಆರೋಪ ಎದುರಾಗಿದೆ. ಮಕ್ಕಳಿಗೆ ಹೊಡೆಯುವುದು, ಮಕ್ಕಳನ್ನು ರಾತ್ರಿ ಹೊತ್ತಿನಲ್ಲಿ ಬ್ಯಾಗ್ ಒರೆಸಿ ಕೂರಿಸಿ ಹಿಂಸೆ ನೀಡಲಾಗುತ್ತಿದೆ ಎಂದು ಮಕ್ಕಳ ಪೋಷಕರು ಅಳಲು ತೋಡಿಕೊಂಡಿದ್ದಾರೆ. ಸರ್, ಪೇರೆಂಟ್ಸು ಒಳಗಡೆ ಅಲೋ ಇಲ್ಲ. ನಾವೇನಾದ್ರೂ ಇಲ್ಲಿ ಸಮಸ್ಯೆ ಇತ್ತು ಕೇಳೋಣ ಅಂತಂದ್ರೆ ಒಳಗಡೆ ಗೇಟ್ನಿಂದ ಆಚೆನೆ ನಿಲ್ಬೇಕು, ಹಂಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನೆಲ್ಲ. ತಿರ್ಗಿ ಮತ್ತೆ ಮಕ್ಕಳಿಗೆ ಏನಾದರೂ ಮೈಯಲ್ಲಿ ಹುಷಾರಿಲ್ಲ ಅಂತಂದ್ರೆ ಯಾರ ಕೈಯೆಲ್ಲ ಫೋನ್ ಮಾಡಿಸ್ತಾರ, ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಕೆಟ್ಟದ ಮಟ್ಟಿಗಳು ಕೊಟ್ಟಿದ್ದಾರೆ, ಆ ಮಟ್ಟಿಗಳೆಲ್ಲ ಇದು ಉಳು ಬಿದ್ದಿರ್ತಾವ ಅಂತ ಹೇಳ್ತಾರಲ್ಲ, ಅಂತ ಮಟ್ಟಿಗಳು ಕೊಟ್ಟಿದ್ದಾರೆ. ಕೆಟ್ಟೋಗಿದೆ ಅದು ಮಟ್ಟಿಗಳು, ತಿಂದು ಮಕ್ಕಳಿಗೆ ಆರೋಗ್ಯ ಕೆಟ್ಟಿದೆ. ಆವಾಗ ಮಾತ್ರ ಫೋನ್ ಮಾಡಿ ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಕೊರೋನಾ ಬರ್ತದ, ಎಲ್ಲ ಹೊರಗಡೆ ರೀ, ಒಳಗಡೆ ಬರಬಾರ್ದು ಅಂತ ಹೇಳ್ತಾರೆ. ನಾವೇನ್ ಮಾಡ್ಬೇಕು? 4 ಲೀಟರ್ ಹಾಲು ತರ್ತಾರೆ, 240 ಜನ ಮಕ್ಳಿದ್ದಾರೆ. ಆ ಊಟಗಳು ಇವತ್ತು ಕ್ಲೀನಾಗಿ ಮಾಡಿರ್ಬೋದು ಬಹುಶಃ ಹೇಳ್ಬೇಕಂದ್ರೆ. ಮಕ್ಕಳು ಸಾರಿ ನಾವು ತಂದು ಕೊಟ್ಟು ಹೋಗ್ತೀವಿ. ಎಷ್ಟು ಜನ ಮಕ್ಳು ಲೀಸ್ಟ್ ಏನಿದೆ ಅದು ಬಿಲ್ ನೋಡಿ ಬೇಕಂತಂದ್ರೆ. ಇದ್ರ ಇಲ್ಲಿ ಬೇಕಾದಷ್ಟು ಅವ್ಯವಹಾರ ನಡೀತಾ ಇದೆ. ಅದು ಮೇಸ್ಟ್ಗಳಿಗೆ ಬೆದರಿಕೆ ಹಾಕ್ತಾರೆ ಅವರು. ಏನು ಈ ಗುಟ್ಟು ನಾವು ಮಾಡ್ತಕ್ಕಂಥ ಗುಟ್ಟು ಗೇಟ್ನಿಂದ ಹೊರಗಡೆ ಹೋಗ್ಬಾರ್ದು ಅಂತ ಬೆದರಿಕೆ ಹಾಕಿರೋದು ಕೂಡ ಮೇಸ್ಟ್ಗಳು ನಮ್ಮ ಜೊತೆ ಹಂಚ್ಕೊಂಡವ್ರಪ್ಪ. ದಯಮಾಡಿ ನೀವು ಒಳಗಡೆ ಬರ್ಬೇಡ್ರಿ. ಯಾಕೆ ಬರ್ಬಾರ್ದು? ನಾವು ಮೀಟಿಂಗ್ ಮಾಡ್ಬೇಕು, ಮೀಟಿಂಗ್ ಮಾಡಲ್ಲ. ಗವರ್ಮೆಂಟ್ ಸ್ಕೂಲಲ್ಲಿ SDMC ಕಮಿಟಿ ಇದೆ, ಅದೇ ತರ ಕಮಿಟಿ. ಶಾಲೆಯ ಮಕ್ಕಳಿಗೆ ಕಿರುಕುಳ ನೀಡುವ ಜೊತೆಗೆ ಶೌಚಗುಂಡಿ ಸ್ವಚ್ಛ ಮಾಡಿಸುವ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ವಿಚಾರ ಬಹಿರಂಗವಾಗುತ್ತಿದ್ದಂತೆ ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಪ್ರಕರಣದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ್ದಾರೆ. ರಾಜ್ಯ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿ, ದೇವರಾಜು ಅರಸು ಕಾಲದಿಂದಲೇ ಮನುಷ್ಯದಿಂದ ಮಲಗುಂಡಿ ಸ್ವಚ್ಛಗೊಳಿಸುವುದನ್ನು ನಿಷೇಧಿಸಲಾಗಿದೆ. ಹಾಗಿದ್ದರೂ ಮಕ್ಕಳಿಂದ ಸ್ವಚ್ಛ ಮಾಡಿಸುವುದು ಅಕ್ಷಮ್ಯ. ಈ ಸಂಬಂಧ ದೂರು ನೀಡಿದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ. ಮಕ್ಕಳ ಕೈಯಲ್ಲಿ ಕೆಲವು ಫಿಟ್ಟಲ್ಲಿ ಕೆಲಸ ಮಾಡಿಸಿರೋದು,
ಆಮೇಲೆ ಮತ್ತೆ ಆ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟಿರೋದನ್ನು ನಾನು ನೋಡಿದೆ. ಗೊತ್ತಾದ ತಕ್ಷಣ ನಾನು ಕೂಡ ನಿನ್ನೆ ಬೆಳಗ್ಗೆ ಆ ಶಾಲೆಗೆ ನಾನು ವಿಸಿಟ್ ಕೊಟ್ಟಿದ್ದೆ. ನಾನು ನಮ್ಮ ಮುಖಂಡಗಳೆಲ್ಲ ಕೂಡ ಕೊಟ್ಟಿದ್ದೀವಿ. ನನ್ನಲ್ಲಿ ಆ ಪ್ರಿನ್ಸಿಪಾಲ್ರು ಇರ್ಬೋದು, ಟೀಚರ್ಸ್ ಇರ್ಬೋದು, ಅವನ್ನ ಎಲ್ಲನೂ ಕೂತು ಮೀಟಿಂಗ್ ಮಾಡಿದೆ. ಮತ್ತು ಮಕ್ಕಳನ್ನು ಸಪ್ರೇಟಾಗಿ ಕರೆದು ಮಕ್ಕಳು ಕೂಡ ಮಾತಾಡಿದೆ. ಆ ಮಾಹಿತಿನೆಲ್ಲ ತಿಳ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟು, ಮತ್ತು ಮುಖ್ಯಮಂತ್ರಿ ನಮ್ಮ ಮಂತ್ರಿಗಳು ಮಹಾದೇವಣ್ಣವ್ರಿಗೂ ಕೂಡ ಇದು ಮಾಹಿತಿಯನ್ನು ಕೊಟ್ಟಿದ್ದೆ. ನನಗೆ ಮೊದಲೇ ಅವ್ರಿಗೂ ಕೂಡ ಮಾಹಿತಿ ಗೊತ್ತಿತ್ತು. ನನ್ನ ತಕ್ಷಣ ಯಾರೇ ತಪ್ಪಸ್ಥರಿದ್ದರೂ ಕೂಡ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ನಿನ್ನೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಮಂತ್ರಿಗಳು ಕೂಡ ಹೇಳಿದೆ. ಅದರ ಪ್ರಕಾರ ಇವತ್ತು 3 ಜನ ಪ್ರಿನ್ಸಿಪಾಲ್ರು ಮತ್ತು 2 ಟೀಚರ್ಸು, ಮುನಿಯಪ್ಪ ಮತ್ತು ಮಂಜುನಾಥ್ ಅಂತೇಳಿ ಇಬ್ಬರನ್ನು ಕೂಡ 3 ಜನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಅದ್ರ ಜೊತೆಲೆ ಗೆಸ್ಟ್ ಟೀಚರ್ಸ್ ಅಂತ ಏನಿದ್ದಾರೆ ಅವ್ರು ಯಾರು ಕೂಡ ಶಿಸ್ತಿಲ್ಲ. ಅಲ್ಲಿ ಆ ಒಬ್ಬ ಗೆಸ್ಟ್ ಟೀಚರ್ ಕಡೆಯಿಂದ ಕೂಡ ಮಿಸ್ಟೇಕ್ ಆಗಿದೆ, ಅವನು ಕೂಡ ತೆಗೆಯೋಕ್ಕೆ ಕೂಡ ನಾನು ಹೇಳಿದ್ದೀನಿ. ಇದು ಎಲ್ಲಿ ರಾಜ್ಯದಲ್ಲಿ ವಸತಿ ಶಾಲೆಗಳಲ್ಲಿ ಇವು ಆಗಬಾರ್ದು. ವಸತಿ ಶಾಲೆಗಳು ಅಂದರೆ ತಂದೆ ತಾಯಿಗಳೆಲ್ಲ ಬಿಟ್ಟು, ಅವರ ಕುಟುಂಬವನ್ನು ಬಿಟ್ಟು ಮಕ್ಕಳು ಇಲ್ಲಿ ವಸತಿ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ. ತಂದೆ ತಾಯಿ ಪ್ರೀತಿ ಪ್ರೇಮಕ್ಕಿಂತಲೂ ಇಲ್ಲಿ ಕಡಿಮೆ ಇಲ್ಲ, ಮತ್ತು ನಮ್ಮ ಮನೆಯಕ್ಕಿಂತಲೂ ಇಲ್ಲೇನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ವಸತಿ ಶಾಲೆಗಳನ್ನು ಕೊಟ್ಟಿದೆ. ಆದರೆ ಅಲ್ಲಿ ಕೆಲಸ ಮಾಡೋಂಥ ಅಧಿಕಾರಿಗಳು ಮಾಡೋದು ತಪ್ಪು. ಶಿಕ್ಷೆ ಆಗಬೇಕು. ರಾಜ್ಯದಲ್ಲಿ ಎಲ್ಲೂ ಕೂಡ ಈ ವಸತಿ ಶಾಲೆಗಳಲ್ಲಿ ಮತ್ತೆ ಇಂಥದ್ದು ಯಾವುದು ರಿಪೀಟ್ ಆಗಬಾರ್ದು. ನಾನು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಗಮನ ಕೂಡ ತಂದಿದ್ದೇನೆ. ಅದು ಕ್ರಮ ಆಗಿದೆ 100%. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ MLA ಎಲ್ಲ, ನಾನು ಎಲ್ಲರೂ ಕೂಡ ಅಷ್ಟೇ, ಇಂಥವ್ರಿಗೆ ಯಾರು ಕೂಡ ಸಹಕಾರ ಕೊಡೋದಿಲ್ಲ. ಅಲ್ಲಿ ಯಾರೇ ಇರಲಿ, ಎಷ್ಟೇ ಬಲಿಷ್ಠರಾಗಿರಲಿ, ಅವ್ರ ಮೇಲೆ ಈ ಆಗಿರುವಂಥ ತಪ್ಪನ್ನು ಮತ್ತೆ ಮರುಕಳಿಸಿರೋ ರೀತಿಯಲ್ಲಿ ಕ್ರಮ ವಹಿಸಬೇಕು. ಒಟ್ನಲ್ಲಿ ಸಂಸ್ಕಾರ ಕಲಿಸಬೇಕಿದ್ದ ಶಿಕ್ಷಕರ ಎದುರಿನಲ್ಲಿಯೇ ಇಂತಹ ಅಮಾನವೀಯ ಘಟನೆ ನಡೆದಿರುವುದು ತೀವ್ರ ಟೀಕೆಗೆ ಗುರಿಯಾಗಿದೆ. MP ಪ್ರಕಾಶ್, CTV ನ್ಯೂಸ್, ಮಾಲೂರು. ಯಾವುದೇ ಕೆಲಸದ ಮೇಲೆ ಮನೆಯಿಂದ ಹೊರಹೋದವರು ಮತ್ತೆ ಮನೆಗೆ ಸೇರುವವರೆಗೂ ಜೀವ ಭಯದಲ್ಲಿಯೇ ಸಂಚರಿಸಬೇಕು. ಇಲ್ಲಿ ನರಭಕ್ಷಕ ಓಡಾಟವೂ ಇಲ್ಲ, ಭಯೋತ್ಪಾದಕರ ದಾಳಿಯೂ ಇಲ್ಲ. ಆದರೂ ಯಾಕೆ ಭಯ ಅಂತೀರಾ? ಹದಗೆಟ್ಟ ರಸ್ತೆಗಳು. ಅದು ವಿಶ್ವವಿಖ್ಯಾತ ಇಂಜಿನಿಯರ್ ಜನಿಸಿದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಿರುವ ರಸ್ತೆ. ಅಷ್ಟೇ ಅಲ್ಲ, ಉಚಿತ ಶಿಕ್ಷಣ, ಉಚಿತ ವೈದ್ಯಕೀಯ ಸೇವೆಗೆ ಹೋಗುವ ಮಾರ್ಗವೂ ಹೌದು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಗೆ ಸೇರಿರುವ ದಾರಿಯೂ ಅದೇ. ಆದರೆ ಅದು ನಿಜವಾಗಿಯೂ ರಸ್ತೆಯಂತಿದೆಯಾ? ಇಂತಹ ಪ್ರಮುಖ ರಸ್ತೆಗೆ ಈ ಸ್ಥಿತಿ ಬರಲು ಕಾರಣವೇನು? ತಿಳಿಯಬೇಕೇ? ಈ ಸ್ಟೋರಿ ನೋಡಿ. ಹೌದು, ನಂದಿ ವೈದ್ಯಕೀಯ ಕಾಲೇಜು ಕಟ್ಟಡ ಕಾಮಗಾರಿ ಇನ್ನೂ ಅಪೂರ್ಣವಾಗಿರುವ ಕಾರಣ VTUನಲ್ಲಿಯೇ ವೈದ್ಯಕೀಯ ಕಾಲೇಜು ನಡೆಸಲಾಗುತ್ತಿದೆ. VTU ನಡೆಯುತ್ತಿದೆ. ಮುದ್ದೇನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟೂರು. ಇದೇ ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದಲ್ಲಿ ಮತ್ತೊಂದು ವೈದ್ಯಕೀಯ ಕಾಲೇಜು ಆರಂಭವಾಗಿದೆ. ಇದೇ ಸತ್ಯಸಾಯಿ ಆಸ್ಪತ್ರೆ ಪ್ರತಿನಿತ್ಯ ಸಾವಿರಾರು ಮಂದಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದೆ. ಆದರೆ ಇಲ್ಲಿ ಚಿಕಿತ್ಸೆ ಪಡೆಯಲು ಈ ಮಾರ್ಗದಲ್ಲಿ ಸಾಗಿದರೆ ಪೇಷಂಟ್ ಆಗುವುದು ಗ್ಯಾರಂಟಿ. ಈ ಮಾರ್ಗದಲ್ಲಿರುವ ಆರೋಗ್ಯ ಕೇಂದ್ರ, ಶಿಕ್ಷಣ ಸಂಸ್ಥೆಗಳು ಮಹನೀಯರ ಜನ್ಮಸ್ಥಳ ಮಾತ್ರವಲ್ಲ, ಮಾನವನ ದುರಾಸೆಯ ನಿದರ್ಶನವಾದ ಗಣಿಗಾರಿಕೆಯೂ ನಡೆಯುತ್ತಿದೆ. ಆ ಗಣಿಗಾರಿಕೆ ಎಂಬ ಮಹಾಮಾರಿ ಗಣಿ ಮಾಲೀಕರಿಗೆ ಅದೆಷ್ಟು ಲಾಭ ತರುತ್ತಿದೆಯೋ ಗೊತ್ತಿಲ್ಲ. ಆದರೆ ಅಧಿಕಾರಿಗಳಿಗೆ ಮಾತ್ರ ಅಕ್ಷಯ ಪಾತ್ರೆಯಾಗಿದೆಯಂತೆ. ಇದು ನಾನು ಹೇಳ್ತಿಲ್ಲ, ನೀವೇ ನೋಡಿ. ಕೇಳಿದ್ರಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ರಸ್ತೆಯ ದುರಸ್ತಿಗೆ ಕಾರಣ ಎಂಬ ಸಾರ್ವಜನಿಕರ ಮಾತನ್ನ. ಸ್ವಾಮಿ ಸರ್, ನಮ್ಗೆ ಭಾರಿ ತೊಂದರೆ ಆಗ್ತಾಯಿದೆ ಸ್ವಾಮಿ. ನಾವು ಗಾಡಿ ವೆಹಿಕಲ್ ಓಡಾಡಬೇಕಾಗಿದ್ರೆ ಬರೋಕ್ಕೆ ಆಗೋದಿಲ್ಲ ಸರ್. ಅದು ಏನು ಒಂದೂವರೆ ಅಡಿ 2 ಅಡಿ ಇದೆ ಒಂದೊಂದು ಕೊಳ್ಳ ಬಂದು ಗಾಡಿ ಬರಬೇಕಾದ್ರೆ ಭಾರಿ ಕಷ್ಟ ಇದೆ. ಈಗ ಈ ರೋಡಲ್ಲಿ ಗಾಡಿ ಬರಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಆ ಗಾಡಿಗಳೆಲ್ಲ ವೇಸ್ಟ್ ಆಗ್ತಾಯಿದೆ. ಅದೇನು ಮಾಡ್ತಾಯಿದೆಯೋ ಏನೋ ಗೌರ್ಮೆಂಟು, ನಮಗಂತೂ ಗೊತ್ತಿಲ್ಲ ಸರ್.
ಸರ್ ಇದು ಸುಮಾರು ನಾವು 5-6 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಆವಾಗಿಂದ ಹಿಂಗಿದೆ ಸರ್. ಒಂದು ಸಲ ಹಾಕಿದ್ರು, ಅದು ಸರಿಯಾಗಿ ಹಾಕಿಲ್ಲ ಸರ್. ಎಲ್ಲ ಹೋಗಿದೆ ಸರ್ ರೋಡ್ ಇದೆಲ್ಲನೂ. ಮಾಡಿದೆ ಸರ್, ಮಾಡಿದೆ ಸರ್. ಬಂದು ನೋಡ್ತಾರಾ ಸರ್? ನೋಡ್ತಾರೆ, ಬಂದು 3 ತಿಂಗಳಲ್ಲಿ ಮಾಡ್ತೀವಿ ಅಂತಾರ. ಈ ಗುಂಡಿ ಬಿದ್ದ ರಸ್ತೆ ಇಂದು ನಿನ್ನೆಯದಲ್ಲ, ಕಳೆದ ಹಲವಾರು ವರ್ಷಗಳಿಂದ ಇದೇ ಸ್ಥಿತಿಯಲ್ಲಿದೆ. ದಿನೇ ದಿನೇ ಹದಗೆಡುತ್ತಲೇ ಇದೆ. ಆದರೆ ದುರಸ್ತಿ ಮಾಡುವವರೇ ಇಲ್ಲವಾಗಿದ್ದಾರೆ. ಇನ್ನು 26 ಟನ್ ತೂಕ ಹೊರಬೇಕಿದ್ದ ಗಣಿ ಟಿಪ್ಪರ್ಗಳು 40ರಿಂದ 45 ಟನ್ ಹೊತ್ತು ಸಾಗುತ್ತಿರುವುದೇ ಈ ರಸ್ತೆಗಳು ಹೀಗಾಗಲು ಕಾರಣ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, RTO ಇಲಾಖೆ, ಪೊಲೀಸ್ ಇಲಾಖೆ, ಪರಿಸರ ಇಲಾಖೆ, ಸ್ಥಳೀಯ ಗ್ರಾಮ ಪಂಚಾಯಿತಿ ಹೀಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿದರ್ಶನ ಈ ರಸ್ತೆಯ ಪ್ರಸ್ತುತ ಸ್ಥಿತಿ. ಸರ್ಕಾರದಲ್ಲಿ ಪ್ರಬಲ ಸಚಿವರು, ಪಕ್ಷದಲ್ಲಿ ಪ್ರಭಾವಿ ವ್ಯಕ್ತಿ ಅಂತೆಲ್ಲ ಖ್ಯಾತಿ ಪಡೆದಿದ್ರಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು 10 ವರ್ಷ ಶಾಸಕರು, ಸಚಿವರಾಗಿದ್ದರೂ ಈ ರಸ್ತೆ ಮಾತ್ರ ಸುಧಾರಿಸಿಲ್ಲ. ಜಡಲತಿಮ್ಮನಹಳ್ಳಿ ಗೇಟ್ನಿಂದ ನಂದಿ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಸುಮಾರು 3 ಕಿಲೋಮೀಟರ್ ದೂರವಿದೆ. ಈ ರಸ್ತೆಯಲ್ಲಿ 3 ಕಿಲೋಮೀಟರ್ ಪ್ರಯಾಣ ಮಾಡುವುದೆಂದರೆ ಅಂತರಿಕ್ಷಯಾನ ಮಾಡಿದಂತೆಯೇ. ನೋಡಿದ್ರಲ್ಲ, ವರ್ಷಗಳಿಂದ ಈ ರಸ್ತೆಯಲ್ಲಿ ಓಡಾಡುವ ಪ್ರಯಾಣಿಕರ ಸಂಕಟವನ್ನ. ಈ ರಸ್ತೆಗೆ ಒಮ್ಮೆ ಡಾಂಬರು ಹಾಕಲಾಗಿತ್ತಂತೆ, ಆದರೆ ಅದರ ಗುಣಮಟ್ಟ ಸರಿ ಇಲ್ಲದೆ ಕೆಲವೇ ದಿನಗಳಲ್ಲಿ ಕಿತ್ತು ಬಂದಿದೆ ಎಂಬುದು ಸ್ಥಳೀಯರ ಆರೋಪ. ಇದು ಜಡಲತಿಮ್ಮನಹಳ್ಳಿ ಮುಖ್ಯ ರಸ್ತೆ ಮತ್ತು ನಂದಿಗೂ ಇದು ಕನೆಕ್ಟ್ ಆಗುತ್ತೆ. ರೋಡು ನ್ಯಾಷನಲ್ ಹೈವೇಯಿಂದ ನಂದಿ ರೋಡ್ಗೂ ಟಚ್ ಆಗುತ್ತೆ. ಅದು ತುಂಬ ಹದಗೆಟ್ಟಿದೆ. ಬರೀ ಟಿಪ್ಪರ್ಗಳು ಹೊರಾಡಿ ಹಾಳಾಗಿ ಹೋಗಿದೆ ರೋಡ್ ಪೂರ್ತಿ. ಯಾರೋ ಇದ್ರ ಬಗ್ಗೆ ಜಿಲ್ಲಾಡಳಿತ ಆಗಲಿ, ಪಂಚಾಯತಿಯವರಾಗಲಿ, ಅದು ಪಂಚಾಯತಿ ಅವ್ರನ್ನ ಕೇಳಿದ್ರೆ ನಮಗೆ ಬರೋಲ್ಲ, PWD ಅವ್ರಿಗೆ ಬರುತ್ತೆ ಅಂತಾರೆ. PWD ಅವ್ರನ್ನ ಕೇಳಿದ್ರೆ ನಮಗೆ ಬರೋಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಧಿಕಾರಿಗಳು ಇದ್ರ ಮೇಲೆ ಬೇಜವಾಬ್ದಾರಿ ತಂದಿಂದ ಈ ಗತಿ ಬರೋದಕ್ಕೆ ಕಾರಣ ಅಧಿಕಾರಿಗಳೇ ಕಾರಣ ಅಂತ ಹೇಳ್ಬೋದು. ಮೇಯ್ನು ಟಿಪ್ಪರ್ಗಳು ಓಡಾಡ್ತಾ ಇದೆ. ಡೈಲಿ 150 ಟಿಪ್ಪರ್ಗಳು ಓಡಾಡ್ತದೆ. ಕ್ರಷರ್ಗಳಿದೆ. ಎಲ್ಲ ಕ್ರಷರ್ಗೆ ಹೋಗೋದು ಎಲ್ಲ ಗಾಡಿಗಳು ಇದೇ ರೋಡಲ್ಲೇ ಓಡಾಡೋದು. ಟೆನ್ನೇಜ್ ಅವ್ರ ಪಾಸಿಂಗ್ 26 ಟನ್ ಇದ್ದರೆ 40 ಟನ್ನು 45 ಟನ್ ಹಾಕ್ಕೊಂಬರ್ತಾಯಿದ್ದಾರೆ. ಎಲ್ಲ ಅಧಿಕಾರಿಗಳು ಗೊತ್ತಿರೋ ವಿಷಯನೇ ಇದು. ಮಂತ್ಲಿ ತಗೊಂಡು ಆರಾಮಾಗಿ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಕಣ್ಣು ಮುಚ್ಕೊಂಡು ಕುಂತ್ಕೊಂಡಿದ್ದಾರೆ. ಎಲ್ಲ ಜಿಲ್ಲಾಡಳಿತ ಆಗಲಿ, ಸಂಬಂಧಪಟ್ಟ ಅಧಿಕಾರಿ ವರ್ಗದವರಾಗಲಿ, ಯಾರಿಗೂ ಬೇಕಾಗಿಲ್ಲ. ಜನ ಆದರೂ ಸತ್ತೋಗಲಿ, ಕೈ ಕಾಲಾದರೂ ಮುರಿದೋಗಲಿ, ಅವ್ರಿಗೇನು ಬರೋ ಮಂತ್ಲಿ ಬರ್ತಾಯಿದೆ. ಆರಾಮಾಗಿ ಕಣ್ಣು ಮುಚ್ಕೊಂಡು ನೋಡ್ತಾ ಕುಂತಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಈ ರಸ್ತೆ ದುರಸ್ತಿಯಾಗದೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಈ ರಸ್ತೆಯಲ್ಲಿ ಸಂಚರಿಸೋ ಪ್ರಯಾಣಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ನೂತನ ಶಾಸಕ ಪ್ರದೀಪ್ ಈಶ್ವರ್ ಅವರಾದರೂ ಈ ರಸ್ತೆ ಕಾಮಗಾರಿಗೆ ಮೋಕ್ಷ ತರ್ತಾರಾ? ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನೂತನ ತಾಲೂಕಾಗಿ ಘೋಷಣೆಯಾಗಿ ವರ್ಷಗಳೇ ಕಳೆದರೂ ಅಭಿವೃದ್ಧಿ ಕಾಣದ ಚೇಳೂರು ವ್ಯಾಪ್ತಿಯಲ್ಲಿ ಸುಗಮ ಸಂಚಾರ ಮಾಡಲು ರಸ್ತೆಗಳು ಸಮರ್ಪಕವಾಗಿಲ್ಲದೆ ಪ್ರತಿನಿತ್ಯ ನರಕ ಅನುಭವಿಸುವಂತಾಗಿದೆ. ನೂತನ ತಾಲೂಕಾಗಿ ಘೋಷಣೆಯಾಗಿ ವರ್ಷಗಳೇ ಕಳೆದರೂ ಅಭಿವೃದ್ಧಿ ಕಾಣದ ಚೇಳೂರು ವ್ಯಾಪ್ತಿಯಲ್ಲಿ ಸುಗಮ ಸಂಚಾರ ಮಾಡಲು ರಸ್ತೆಗಳು ಸಮರ್ಪಕವಾಗಿಲ್ಲದೆ ಪ್ರತಿನಿತ್ಯ ನರಕ ಅನುಭವಿಸುವಂತಾಗಿದೆ. ಚೇಳೂರಿನಿಂದ ಚಿಂತಾಮಣಿಗೆ ಹೋಗುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಈ ರಸ್ತೆಯಲ್ಲಿ ಸಂಚರಿಸಲಾಗದೆ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಚೇಳೂರಿನಿಂದ ಚಿಲಕಲನೇರ್ಪುಗೆ ಹೋಗುವ ರಸ್ತೆಯಲ್ಲಿ 6 ಕಿಲೋಮೀಟರ್ವರೆಗೂ ರಸ್ತೆ ಗುಂಡಿಗಳು ಬಿದ್ದು ಹದಗೆಟ್ಟಿದೆ. ತಾಲೂಕು ಆಗಿ ಪರಿವರ್ತನೆಗೊಂಡರೂ ಅಭಿವೃದ್ಧಿಯ ವಿಷಯದಲ್ಲಿ ಮಾತ್ರ ಕಿಂಚಿತ್ತು ಬದಲಾವಣೆ ಆಗದಿರುವುದು ಶೋಚನೀಯ. ಈ ರಸ್ತೆಯಲ್ಲಿ ಡಾಂಬರ್ ಕಿತ್ತು ಹೋಗಿ ಎಲ್ಲಿ ನೋಡಿದರೂ ಧೂಳೇ ಧೂಳು. ಇದರಿಂದ ಇಲ್ಲಿನ ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಾವಿರಾರು ಜನರು ಇದೇ ರಸ್ತೆ ಮೂಲಕ ತೆರಳುತ್ತಾರೆ. ಪ್ರಯಾಣಿಕರು ಶಾಲೆ, ಕಾಲೇಜುಗಳು ಮತ್ತು APMC ಮಾರುಕಟ್ಟೆ, ಅಂಗಡಿ ಮುಂಗಟ್ಟುಗಳಿಗೆ ನಿತ್ಯ ಧೂಳಿನ ಮಜ್ಜನವಾಗುತ್ತಿದೆ. ಜನರು ಪ್ರತಿನಿತ್ಯ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ವಾಹನಗಳ ಹಿಂದೆ ಬರುವ ಭಾರೀ ಧೂಳು ಹಿಂದೆ ಬರುವವರನ್ನು ಆವರಿಸುತ್ತದೆ. ಎಲ್ಲೆಂದರಲ್ಲಿ ಹದಗೆಟ್ಟ ರಸ್ತೆಗಳ ಧೂಳು ಮುಖಕ್ಕೆ ರಾಚುತ್ತಿದೆ. ಜನ ಮೂಗು ಮುಚ್ಚಿಕೊಂಡೇ ಸಂಚರಿಸುವುದು ಅನಿವಾರ್ಯವಾಗಿದೆ. ಚೇಳೂರು ತಾಲೂಕಾಗಿ ವರ್ಷಗಳು ಕಳೆದರೂ ರಸ್ತೆ ದುರಸ್ತಿಯಾಗಿಲ್ಲ ಎಂದು ರಸ್ತೆ ಆಸುಪಾಸಿನ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ.
ಧೂಳಿನಿಂದ ಚರ್ಮರೋಗ, ಶ್ವಾಸಕೋಶ, ಅಸ್ತಮಾ, ಕೆಮ್ಮು, ನೆಗಡಿ ಮುಂತಾದ ರೋಗಗಳಿಂದ ಜನರು ಪ್ರತಿದಿನ ಆಸ್ಪತ್ರೆಗೆ ಹೋಗುವಂತಾಗಿದೆ. ರಸ್ತೆ ದುರಸ್ತಿ ಆಗುವವರೆಗೂ ಸಂಬಂಧಿಸಿದವರು ನಿತ್ಯ ರಸ್ತೆಗೆ ನೀರು ಹೊಡೆದರೆ ಸ್ವಲ್ಪ ಮಟ್ಟಿಗಾದರೂ ಧೂಳನ್ನು ತಡೆ ಹಿಡಿಯಬಹುದು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಮಸ್ಯೆ ಬಗೆಹರಿಸಲು ಮುಂದಾಗುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಈ ನಮ್ಮ ಚೇಳೂರಿಂದ ಚಲಕಲ್ನೇರ್ ಕ್ರಾಸ್ವರೆಗೂ ಒಂದು 6 ಕಿಲೋಮೀಟ್ರ್ ರಸ್ತೆ ಹದಗೆಟ್ಟು ಗುಣಿ ಬಿದ್ದು ಎಲ್ಲ ಕಲ್ಲುಗಳೆಲ್ಲ ಓಣಿ ಥರ ಆಗಿದೆ. ನಮ್ಮ ಜನಪ್ರತಿನಿಧಿಗಳಿಗೆ ಸುಮಾರು ಸಲ ಮನವಿ ಮಾಡಿರ್ತೇವೆ. ನಮ್ಮ MLA ಸುಬ್ಬಾರೆಡ್ಡಿ ಅವರು ಏನೋ 1 ಕಿಲೋಮೀಟ್ರ್ ಸ್ವಲ್ಪ ಕಿತ್ತಾಕಿದ್ರು ಇದು ರೋಡು, ಮತ್ತು ಅದು ಕಡೆ ಗಮನ ಕೊಡಲಿಲ್ಲ. ನಮ್ಮ MP ಅವರು ಈ ಕಡೆ ಮುಖನೇ ಮಾಡಿಲ್ಲ. ನಮ್ಮ ಸರ್ಕಾರ ಬಂದು ಒಂದು 6 ತಿಂಗಳಾಗಿದೆ, ಇವರಾದರೂ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ತಾವು ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು ಇದನ್ನು ಗಮನಕ್ಕೆ ತಗೊಂಡು ಈ ರಸ್ತೆಯನ್ನು ಚೆನ್ನಾಗಿ ರೆಡಿ ಮಾಡಬೇಕು. ಹೊಸದಾಗಿ ತಾಲೂಕಾಗಿದೆ, ತಾಲೂಕಿನಲ್ಲಿ ಇಂಪ್ರೂವ್ಮೆಂಟು ಏನೂ ಇಲ್ಲ. ದಯವಿಟ್ಟು ಇದನ್ನು ಗಮನಿಸಿ ತಾವು ಒಂದು ಒಳ್ಳೆಯ ರಸ್ತೆ ಮಾಡ್ತೀರಂತ ಒಂದು ಆಸೆ ಇದೆ. ಅದು ಆಗದ ಪಕ್ಷದಲ್ಲಿ ನಾವು ನಾಗರಿಕರೆಲ್ಲ ಸೇರಿಕೊಂಡು ಒಂದು ಹೋರಾಟ ಮಾಡೋಕ್ಕೂ ತಯಾರಿದ್ದೀವಿ. ಚೇಳೂರು ಪಟ್ಟಣದಿಂದ ಸುಮಾರು 6 ಕಿಲೋಮೀಟರ್ ರಸ್ತೆ ಹದಗೆಟ್ಟು ವರ್ಷಗಳೇ ಕಳೆಯುತ್ತಿವೆ. ಇತ್ತೀಚೆಗೆ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅವರು 1 ಕಿಲೋಮೀಟರ್ ರಸ್ತೆಯನ್ನು JCB ಯಂತ್ರಗಳ ಮೂಲಕ ರಸ್ತೆ ಸಮತಟ್ಟು ಮಾಡಿಸಿದ್ದಾರೆ. ಇಷ್ಟರಲ್ಲೇ ಡಾಂಬರು ರಸ್ತೆ ಮಾಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಇನ್ನು ಸಂಸದರೆನಿಸಿಕೊಂಡವರು ಈ ಕಡೆಗೆ ಮುಖವೇ ಹಾಕಿಲ್ಲ. ಈಗ ಕಾಂಗ್ರೆಸ್ ಅಧಿಕಾರ ಬಂದಿದ್ದು ಈಗಲಾದರೂ ರಸ್ತೆ ಅಭಿವೃದ್ಧಿ ಮಾಡುತ್ತಾರೆಂದು ಭರವಸೆ ಇತ್ತು. ಆದರೆ ಇತ್ತ ಗಮನ ಹರಿಸುವುದು ವಿಪರ್ಯಾಸ ಎನ್ನುತ್ತಾರೆ ಸ್ಥಳೀಯರು. ವೆಂಕಟೇಶ್, CTV ನ್ಯೂಸ್, ಚೇಳೂರು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಕಾರು ಚಾಲಕರು ಸೀಟ್ ಬೆಲ್ಟ್ ಹಾಕಬೇಕು. 4 ಚಕ್ರ ಹಾಗೂ ದೊಡ್ಡ ವಾಹನದ ಚಾಲಕರು ಸರ್ಕಾರ ಜಾರಿ ಮಾಡಿರುವ ಸಂಚಾರಿ ನಿಯಮವನ್ನು ಪಾಲನೆ ಮಾಡಬೇಕು ಎಂದು ನಂಜನಗೂಡು DYSP ಗೋವಿಂದರಾಜು ಹೇಳಿದರು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಕಾರು ಚಾಲಕರು ಸೀಟ್ ಬೆಲ್ಟ್ ಹಾಕಬೇಕು. 4 ಚಕ್ರ ಹಾಗೂ ದೊಡ್ಡ ವಾಹನದ ಚಾಲಕರು ಸರ್ಕಾರ ಜಾರಿ ಮಾಡಿರುವ ಸಂಚಾರಿ ನಿಯಮವನ್ನು ಪಾಲನೆ ಮಾಡಬೇಕು ಎಂದು ನಂಜನಗೂಡು DYSP ಗೋವಿಂದರಾಜು ಹೇಳಿದರು. ನಂಜನಗೂಡು ಹುಲ್ಲಹಳ್ಳಿ ವೃತ್ತದಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ಮತ್ತು ನಂಜನಗೂಡು ಸಂಚಾರ ಪೊಲೀಸ್ ಠಾಣೆಯಿಂದ ಹಮ್ಮಿಕೊಂಡಿದ್ದ ಅಪರಾಧ ತಡೆ ಮಾಸಾಚರಣೆ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಸಿಬ್ಬಂದಿ ಕಾನೂನಿನ ಅರಿವು ಮೂಡಿಸಲು ಅಪರಾಧ ತಡೆ ಮಾಸಾಚರಣೆ ನಡೆಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬರಿಗೂ ಕಾನೂನು ಅರಿವು ಅಗತ್ಯ. ಕಡ್ಡಾಯವಾಗಿ ಸಂಚಾರ ನಿಯಮ ಪಾಲನೆ ಮಾಡಿದಾಗ ಅಪಘಾತ ತಪ್ಪಿಸಬಹುದು ಎಂದರು. ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸಾರ್ವಜನಿಕರ ಸೇವೆಗಾಗಿ ದುಡಿಮಾಡಿದ್ದಾರೆ. ನಾವು ನಿಮ್ಮ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೀವಿ. ನಿಮ್ಮ ಸೇವೆಗಾಗಿ ನಾವು ಸದಾ ಕಾತರ ಇದ್ದೀವಿ. ಆದರೆ ನೀವು ಕಾನೂನನ್ನು ಗೌರವಿಸಿದ್ರೆ, ಕಾನೂನು ಕೂಡ ನಿಮ್ಮನ್ನು ಗೌರವಿಸಿದ್ರೆ, ಕಾನೂನಿಗೆ ಬಲವಾಗಿ ಸಂವೇದನೆಯಿಂದ ವರ್ತಿಸಿ ಅಪರಾಧವನ್ನು ತಡೆಗಟ್ಟುತ್ತದೆ. ಇನ್ನು ಈ ಸಂದರ್ಭದಲ್ಲಿ ಸಂಚಾರ ಪೊಲೀಸ್ ಠಾಣೆ PSI ಜಯಪ್ರಕಾಶ್, ಪಟ್ಟಣ ಪೊಲೀಸ್ ಠಾಣೆ PSI ಬಸವರಾಜ್ ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಕಳೆದ 30 ವರ್ಷಗಳಿಂದ ಬೈರನಾಯಕನಹಳ್ಳಿ ಗ್ರಾಮದಲ್ಲಿದ್ದ ನ್ಯಾಯಬೆಲೆ ಅಂಗಡಿಯನ್ನು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಆಡಳಿತ ಸರ್ಕಾರದ ಪ್ರಭಾವದಿಂದ ಹಸಿರುವಳ್ಳಿಗೆ ಹೊಸದಾಗಿ ನೀಡಿದ್ದು ಅನುಮಾನಕ್ಕೆ ಕಾರಣವಾಗಿದೆ ಹಾಗೂ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ತಹಸೀಲ್ದಾರ್ ನಡೆ ಖಂಡಿಸಿ ನೆಲಮಂಗಲ ತಾಲೂಕಿನ ಬೈರನಾಯಕನಹಳ್ಳಿ ಗ್ರಾಮಸ್ಥರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ತಾಲೂಕು ತಹಸೀಲ್ದಾರ್, ಆಹಾರ ಸರಬರಾಜು ಇಲಾಖೆಯ ವಿರುದ್ಧ ಹರಿಹಾಯ್ದರು. ಈ ಕುರಿತು ಒಂದು ವರದಿ ಇಲ್ಲಿದೆ. ಎಸ್,
ಬೈರನಾಯಕನಹಳ್ಳಿ ಸೇರಿದಂತೆ ಹಸಿರುವಳ್ಳಿ, ಲಕ್ಕಪ್ಪನಹಳ್ಳಿ, ದೊಡ್ಡ ಹುಚ್ಚಪ್ಪನಪಾಳ್ಯ ಗ್ರಾಮದ 700ಕ್ಕೂ ಹೆಚ್ಚು ಪಡಿತರ ಚೀಟಿ ಹೊಂದಿದ್ದು, ಕಳೆದ 30 ವರ್ಷಗಳಿಂದ ಬೈರನಾಯಕನಹಳ್ಳಿ ಗ್ರಾಮದಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಲಾಗುತ್ತಿತ್ತು. ಆದರೆ ಕಳೆದ ಕೆಲ ತಿಂಗಳ ಹಿಂದೆ ಏಕಾಏಕಿ ಯಾವುದೇ ಸೂಚನೆ ಇಲ್ಲದೆ ಆದೇಶ ನೀಡದೆ ನ್ಯಾಯಬೆಲೆ ಅಂಗಡಿಯನ್ನು ಹಸಿರುವಳ್ಳಿ ಗ್ರಾಮದಲ್ಲಿ ತೆರೆಯಲು ಅರ್ಜಿ ಆಹ್ವಾನಿಸಿ ಸರಿಯಾದ ತನಿಖಾ ವರದಿ ನೀಡದೆ ಹಳಕಲುಘಟ್ಟ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ವಹಣೆಗೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ತಾಲೂಕು ಆಹಾರ ಸರಬರಾಜು ಇಲಾಖೆಗೆ ಒಂದೇ ಅರ್ಜಿ ಸಂಖ್ಯೆಯ ನಕಲಿ ಇ-ಸ್ಟಾಂಪ್ ಬಳಸಿ ಹಾಗೂ ಸ್ಥಳೀಯ ಶಾಸಕ ಎನ್ ಶ್ರೀನಿವಾಸ್ ರ ಶಿಫಾರಸು ಪತ್ರ ಲಗತ್ತಿಸಿ ಹೊಸ ಪಡಿತರ ಕೇಂದ್ರ ಹಸಿರುವಳ್ಳಿಯಲ್ಲಿ ತೆರೆದಿದ್ದಾರೆ. ಅಧಿಕಾರಿಗಳು ನ್ಯಾಯಯುತವಾಗಿ ನಡೆಯುತ್ತಿಲ್ಲ. ಅಧಿಕಾರದ ಪ್ರಭಾವದಿಂದ ಕೆಲವರು ಹಸಿರುವಳ್ಳಿಯಲ್ಲಿ ನ್ಯಾಯಬೆಲೆ ಅಂಗಡಿಯನ್ನು ತೆರೆದಿದ್ದಾರೆ. ಬೈರನಾಯಕನಹಳ್ಳಿ ಗ್ರಾಮಸ್ಥರು ಈ ತಿಂಗಳು ಪಡಿತರ ಪಡೆದಿಲ್ಲ. ಯಾವುದೇ ರಾಜಕೀಯ ಲೇಪ ನ್ಯಾಯಬೆಲೆ ಅಂಗಡಿಗೆ ಬಳಿಯಬಾರದು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಸಿ ರಾಜಣ್ಣ ಹೇಳಿದರು. ಸೊಸೈಟಿ 30 ವರ್ಷಗಳ ಕಾಲದಿಂದ ಬೈರನಾಯಕನಹಳ್ಳಿ ಸುರಕ್ಷಿತವಾಗಿ ಸೊಸೈಟಿ ನಡೀತಿತ್ತು. ಹಾಗಾಗಿ ರಾಜಕೀಯದ ಒತ್ತಡದಿಂದ ಬೈರನಾಯಕನಹಳ್ಳಿ ಇದ್ದಂಥ ಸೊಸೈಟಿನ ಹಸಿರುವಳ್ಳಿಗೆ ಶಿಫ್ಟ್ ಮಾಡ್ಕೊಂಡ್ರು. ಹಾಗಾಗಿ ಇಲ್ಲಿ ತಗರಾಲು ತೊಂದರೆ ಅಥವಾ ಬೇರೆ ಏನಾದರೂ ಯಾರಾದರೂ ಲಿಟಿಗೇಷನ್ ಇದ್ದರೆ, ಸೊಸೈಟಿ ರೇಷನ್ ಕೊಡೋರ ಮೇಲೆ ಏನಾದರೂ ಲಿಟಿಗೇಷನ್ ಇದ್ದರೆ ಕಿತ್ತು ವಜಾ ಮಾಡಲಿ, ತೊಂದರೆಲಿ ಬೇರೆ ಯಾರಾದರೂ ಮಾಡಲಿ, ಅವರೇ ಬೇಕು ಅಂತೇನು ಯಾರು ಕೇಳ್ತಿಲ್ಲ. ಬೈರನಾಯಕನಹಳ್ಳಿ ಸೆಂಟ್ರ್ ಪ್ಲೇಸ್ ಆಗಿದೆ. ಚಿಕ್ಕನಹಳ್ಳಿ ಸುಮಾರು ಬಂಡೆ ತಗೊಂಡು ಹೋಗ್ಬೇಕು ಅಂದರೆ 5 ಕಿಲೋಮೀಟ್ರ್ ಆಗುತ್ತೆ. ಹಸಿರುವಳ್ಳಿ ದೊಡ್ಡ ಚೈನಪಾಳ್ಯದಿಂದ ಹೋಗ್ಬೇಕು ಅಂದರೆ 3 ಕಿಲೋಮೀಟ್ರ್ ಆಗುತ್ತೆ. ಲಕ್ಕಾಪಳ್ಳಿಯಿಂದ ಕನಿಷ್ಠ ಪಕ್ಷ ಅವ್ರಿಗೆ ಹತ್ರ ಇದೆ, 1 ಕಿಲೋಮೀಟ್ರ್ ಒಳಗಡೆ ಆಗ್ಬೋದು, ವಿಚಾರ ಬಿಡಿ. ಇಲ್ಲಿ ಬೈರನಾಯಕನಹಳ್ಳಿ ಕೂಡ ಕುಂಟ್ರು ಎಲ್ಲರೂ ಇದ್ದಾರೆ. ಯಾಂಗ್ ಸ್ವಾಮಿ ಹೋಗ್ಬೇಕು, ಅವ್ರ ಗಾಡಿ ಓಡ್ಸೋಕ್ಕಾಗ್ತದ? ಅಥವಾ ಬಸ್ ಇದೆಯಾ ಟೈಮ್ ಸರಿಯಾಗಿ? ಕೊಡೋದು 3 ದಿವಸ ಅಕ್ಕಿ ಕೊಡ್ತೀವಿ ಅಂತೀರಿ. 3 ದಿವಸದಲ್ಲಿ ಅಕ್ಕಿ ಹೆಂಗೆ ವಿತರಣೆ ಮಾಡ್ಕೊಂತಾರೆ ಜನ? ರಾಜಕೀಯದ ಒತ್ತಡವಾಗಿ ಜನಗಳು ಯಾಕೆ ತೊಂದರೆ ಕೊಡ್ತೀರಿ? ರಾಜಕೀಯ ಬದಿಗೊತ್ತಿ ಬಡಬಗ್ಗರಿಗೆ ಏನು ಕೊಡ್ತಾರೆ ಸರ್ಕಾರದಿಂದ, ಅದು ಸವಲತ್ತನ್ನು ಸರಿಯಾದ ರೀತಿಯಲ್ಲಿ ಅವ್ರ ಮನೆ ಬಾಗಿಲು ತಲುಪಿಸಕ್ಕೆ ಅಂತ ಹೇಳಿ ಗ್ರಾಮಸ್ಥ ಗಂಗಯ್ಯ ಮಾತನಾಡಿ, ಆಹಾರ ಇಲಾಖೆ ಬೈರನಾಯಕನಹಳ್ಳಿ ನ್ಯಾಯಬೆಲೆ ಅಂಗಡಿಯ ವಿತರಕನ ವಿರುದ್ಧ ಹುನ್ನಾರ ನಡೆಸಿ ಪಡಿತರ ನೀಡುವ ಕೆಲಸವನ್ನು ಕಿತ್ತುಕೊಂಡಿದೆ. ಚುನಾವಣೆಯಲ್ಲಿ ರಾಜಕೀಯ ಮಾಡಲಿ, ಬೇರೆ ವಿಚಾರದಲ್ಲಿ ರಾಜಕೀಯ ಬೆರೆಸುವುದು ಸರಿಯಲ್ಲ. ಇಲಾಖೆ ಮತ್ತು ತಹಶೀಲ್ದಾರ್ ಕೂಡಲೇ ಕ್ರಮ ವಹಿಸಬೇಕು. ಈ ಸ್ಟಾಂಪ್ ನಕಲಿ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ. ಬೈರನಾಯಕನಹಳ್ಳಿ ಮತ್ತೆ ನ್ಯಾಯಬೆಲೆ ಅಂಗಡಿ ವರ್ಗಾಯಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬೈಲಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕನರಸಯ್ಯ, ಬೈರನಾಯಕನಹಳ್ಳಿಯ ಗ್ರಾಮಸ್ಥರಾದ ಗಂಗಣ್ಣ, ರಾಜು, ಸೀನಪ್ಪ, ಸರಸ್ವತಮ್ಮ, ಮದ್ದೂರಮ್ಮ, ಗಂಗನರಸಮ್ಮ, ನಿರ್ಮಲಮ್ಮ ಮತ್ತಿತರರು ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಅದು ಹೇಳಿ ಕೇಳಿ ಗಡಿಯಲ್ಲಿರುವ ವಿಧಾನಸಭಾ ಕ್ಷೇತ್ರ. 3 ತಾಲೂಕಿಗೆ ಒಬ್ಬರೇ MLA. ರಾಜಧಾನಿಗೆ ಹತ್ತಿರವಿದ್ದರೂ ಅಭಿವೃದ್ಧಿಗೆ ಬಲು ದೂರ. 1 ದಶಕದಿಂದ ಶಾಸಕರು ಒಬ್ಬರೇ ಇದ್ದರೂ ಅವರ ಮನೆಯ ರಸ್ತೆಯನ್ನು ದುರಸ್ತಿ ಮಾಡಿಲ್ಲ. ಅದು ಹೇಳಿ ಕೇಳಿ ಗಡಿಯಲ್ಲಿರುವ ವಿಧಾನಸಭಾ ಕ್ಷೇತ್ರ. 3 ತಾಲೂಕಿಗೆ ಒಬ್ಬರೇ MLA. ರಾಜಧಾನಿಗೆ ಹತ್ತಿರವಿದ್ದರೂ ಅಭಿವೃದ್ಧಿಗೆ ಮಾತ್ರ ಬಲು ದೂರ. 1 ದಶಕದಿಂದ ಶಾಸಕರು ಒಬ್ಬರೇ ಇದ್ದರೂ ಅವರ ಮನೆಯ ರಸ್ತೆಯನ್ನೂ ದುರಸ್ತಿ ಮಾಡಿಸಿಲ್ಲ. ಇದು ಎಲ್ಲೋ ಮಹಾರಾಷ್ಟ್ರ ಗಡಿ ಕತೆ ಅಲ್ಲ, ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯತೆ. ನೀರಾವರಿ ಯೋಜನೆಗಳಿಲ್ಲ, ಕೈಗಾರಿಕೆಗಳಿಲ್ಲ, ಅಷ್ಟೇ ಏಕೆ ರಸ್ತೆಗಳೂ ಇಲ್ಲದೆ ಇಲ್ಲಗಳೇ ತಾಂಡವಾಡುತ್ತಿರುವ ಕ್ಷೇತ್ರವಾಗಿ ಕುಖ್ಯಾತಿ ಪಡೆದಿದೆ. ಒಮ್ಮೆ ಈ ವಿಡಿಯೋ ನೋಡಿ. ಇಲ್ಲಿ ಮಳೆ ನಿಂತಿರುವ ಜಾಗದಿಂದ ಮುಂದೆ ಕಣ್ಣು ಹಾಯಿಸಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬಾಗೇಪಲ್ಲಿ ಶಾಸಕ MN ಸುಬ್ಬಾರೆಡ್ಡಿ ಅವರ ಅಧಿಕೃತ ನಿವಾಸ. ದಿನ ಅಲ್ಲವಾದರೂ ತಿಂಗಳಿಗೆ ಒಮ್ಮೆಯಾದರೂ ಶಾಸಕರು ಇಲ್ಲಿಗೆ ಬರುತ್ತಾರೆ. ಹಾಗೆ ಬರುವಾಗಲಾದರೂ ಅವರಿಗೆ ಈ ರಸ್ತೆ ದುರಸ್ತಿ ಮಾಡಿಸಬೇಕು ಎಂಬ ಯೋಚನೆ ಬರಲಿಲ್ಲವೇ? ಅವರೇ ಹೇಳಬೇಕು. ಹಾಗೆಯೇ ಮುಂದೆ ನೋಡಿ, ಆವರಿಸಿದ ಧೂಳು, ಮೊಣಕಾಲುದ್ದ ಆಳ ಇರುವ ಗುಂಡಿಗಳು, ಡಾಂಬರ್ ಇಲ್ಲದೆ ಅಸ್ಥಿ ಪಂಜರದಂತಾಗಿರುವ ಈ ರಸ್ತೆ ಎಲ್ಲೋ ಗ್ರಾಮೀಣ ಪ್ರದೇಶದ್ದು ಅಂತ ಭಾವಿಸಿದರೆ ನೀವು ಮೂರ್ಖರಾದಂತೆ. ಯಾಕೆಂದರೆ ಇದು ಬಾಗೇಪಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಗೂಳೂರು ರಸ್ತೆ. ಮಾತ್ರವಲ್ಲ, ಅದು ಶಾಸಕರ ಅಧಿಕೃತ ನಿವಾಸದ ರಸ್ತೆಯೂ ಹೌದು. ಇಷ್ಟಕ್ಕೂ ಈ ಸುಬ್ಬಾರೆಡ್ಡಿಯವರು ಇದೀಗ ಹೊಸದಾಗಿ ಆರಿಸಿ ಬಂದ ಶಾಸಕರಲ್ಲ. ಕಳೆದ 3 ಅವಧಿಯಿಂದ ಹ್ಯಾಟ್ರಿಕ್ ಆಗಿ ಗೆದ್ದವರು. ಕಳೆದ 10 ವರ್ಷಗಳಿಂದ ಅವರೇ ಶಾಸಕರು. ಮುಂದಿನ 5 ವರ್ಷವೂ ಅವರೇ ಶಾಸಕರು.
ಆದರೆ ಅವರ ಮನೆಯ ರಸ್ತೆಯನ್ನೇ ದುರಸ್ತಿ ಮಾಡದವರು ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತಾರೆಯೇ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಬಾಗೇಪಲ್ಲಿಯ ಗೂಳೂರು ವೃತ್ತದಿಂದ ಗೂಳೂರಿಗೆ ಹೋಗುವ ಮಾರ್ಗ ಇದಾಗಿದ್ದು, ಮಳೆ ಬಂದರೆ ಈ ವೃತ್ತ ಕೆರೆಯಂತಾಗುತ್ತದೆ. ಹಾಗೆ ನಿಂತ ನೀರಿನಲ್ಲಿಯೇ ಶಾಸಕ ಸುಬ್ಬಾರೆಡ್ಡಿಯವರು 10 ವರ್ಷಗಳಿಂದ ಸಂಚರಿಸುತ್ತಿದ್ದರೂ ಅದರ ದುರಸ್ತಿ ಮಾಡಿಸುವ ಮನಸ್ಸು ಮಾತ್ರ ಮಾಡಿಲ್ಲ. ಈ ರಸ್ತೆಯಲ್ಲಿ ಭಾರೀ ಪ್ರಮಾಣದ ಗುಂಡಿಗಳು ಬಿದ್ದಿದ್ದು ವಾಹನಗಳು ಸಂಚರಿಸಲು ಆಗದ ಮಟ್ಟಿಗೆ ಪಾಳು ಬಿದ್ದು ಹೋಗಿವೆ. ಈ ರೀತಿಯ ರಸ್ತೆಗಳು ಕಳೆದ ಕೆಲ ವರ್ಷಗಳಿಂದ ಇದ್ದರೂ ಅಧಿಕಾರಿಗಳು ಹಾಗೂ ಶಾಸಕರು ಸುಮ್ಮನಿರುವುದಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಈ ರಸ್ತೆ ಮಾತ್ರ ಹದಗೆಟ್ಟಿದೆ ಎಂದು ಭಾವಿಸಬೇಡಿ. ಯಾಕಂದ್ರೆ ಬಾಗೇಪಲ್ಲಿ ಬಾಲರೆಡ್ಡಿಪಲ್ಲಿ ರಸ್ತೆಯಲ್ಲಿ ಗರ್ಭಿಣಿಯಾದವರು ಒಮ್ಮೆ ಸಂಚರಿಸಿದ್ರೂ ಮಾರ್ಗ ಮಧ್ಯದಲ್ಲಿ ಹೆರಿಗೆಯಾಗುವುದು ಖಚಿತ. ಇನ್ನು ಚೇಳೂರು ರಸ್ತೆಯಲ್ಲಿ ಸಂಚರಿಸಿದರೆ ಸೊಂಟ ಕಳೆದುಕೊಳ್ಳುವುದು ಗ್ಯಾರಂಟಿ. 15 ವರ್ಷ ಶಾಸಕರಾಗಿರುವ ಸುಬ್ಬಾರೆಡ್ಡಿಯವರು ಈಗಲಾದರೂ ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಕೊಡ್ತಾರಾ? ಆ ಗಡ್ದಿಂ ವೆಂಕಟರಮಣನೇ ಹೇಳಬೇಕು. ಗ್ಯಾರಂಟಿಗಳೂ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಜನರಿಗೆ. ಇವತ್ತು 100ಕ್ಕೆ 40 ಜನಕ್ಕೆ ಮಾತ್ರ ಇದ್ಯಾವ್ಯಾವ ಅವ್ರು ಹೇಳಿದಾರೋ ಅದು ತಲುಪ್ತಾ ಇದೆ. ಅಷ್ಟು ಬಿಟ್ಟರೆ ಇನ್ನು 60 ಭಾಗ ಜನರಿಗೆ ಬಡವ್ರಿಗೆ ಯಾವುದು ತಲುಪ್ತಾ ಇಲ್ಲ. ಒಂದು. ಎರಡನೇದು ರಸ್ತೆಗಳು. ಇವತ್ತು ಬಾಗೇಪಲ್ಲಿ ನಮ್ಮ ಪಟ್ಟಣದಿಂದ ಗೂಳೂರು ಗೊರ್ತುಪಲ್ಲಿವರೆಗೂ, ಈ ಕಡೆ ಮಾರ್ಗಾಂಕುಂಟೆ ಕೊತ್ತಕೋಟೆವರೆಗೂ ಹೋಗಬೇಕಾದ್ರೆ ಪೂರ್ತಿ ನಾವು ಏನೋ ಒಂದು ನರಕ ಅನುಭವಿಸಿ ಆ ಕಡೆ ದಾಟಿದಂಗೆ ಆಗೋಗಿದ್ದು. ಇವತ್ತು ಬಾರ್ಡರ್ ಈ ಕಡೆಯಿಂದ ಆಚೆಗೆ ಹೋದರೆ ತುಂಬ ಚೆನ್ನಾಗಾಗಿ, ಆದರೆ ಇಲ್ಲಿ ಮಾತ್ರ ನರಕ ಯಾತನೆ ಆಗೋಗಿದೆ. ಏನು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು. ಇವತ್ತು ಬಸ್ಗಳೇ ಓಡಾಡೋಕ್ಕೆ ಆಗ್ತಾ ಇಲ್ಲ. ಇವತ್ತು ಸ್ಕೂಲ್ ಮಕ್ಕಳಿಗೆ ಇವಕ್ಕೆಲ್ಲ ಭಾಳಷ್ಟು ತೊಂದರೆ ಆಗ್ತಾ ಇರೋದು. ಇವತ್ತು ಈ ಸ್ಕೂಲ್ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಏನು ಅವ್ರ ಪರಿಸ್ಥಿತಿ ಹೇಳೋರಿಲ್ಲ, ಕೇಳೋರಿಲ್ಲ. ಚುನಾವಣೆ ಬಂದಾಗ ಎಲ್ರಿಗೂ ಆಶೀರ್ವಾದ ಕೊಟ್ಟಿದ್ದೆ. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ. ಅದು ಹೇಳಿ ಕೇಳಿ ಗಡಿಯಲ್ಲಿರುವ ವಿಧಾನಸಭಾ ಕ್ಷೇತ್ರ. 3 ತಾಲೂಕಿಗೆ ಒಬ್ಬರೇ MLA. ರಾಜಧಾನಿಗೆ ಹತ್ತಿರವಿದ್ದರೂ ಅಭಿವೃದ್ಧಿಗೆ ಬಲು ದೂರ. 1 ದಶಕದಿಂದ ಶಾಸಕರು ಒಬ್ಬರೇ ಇದ್ದರೂ ಅವರ ಮನೆಯ ರಸ್ತೆಯನ್ನು ದುರಸ್ತಿ ಮಾಡಿಲ್ಲ. ಯಾವುದೇ ಕೆಲಸದ ಮೇಲೆ ಮನೆಯಿಂದ ಹೊರ ಹೋದವರು ಮತ್ತೆ ಮನೆಗೆ ಸೇರುವವರೆಗೂ ಜೀವ ಭಯದಲ್ಲಿಯೇ ಸಂಚರಿಸಬೇಕು. ಇಲ್ಲಿ ನರಭಕ್ಷಕ ಓಡಾಟವೂ ಇಲ್ಲ, ಭಯೋತ್ಪಾದಕರ ದಾಳಿಯೂ ಇಲ್ಲ. ಆದರೂ ಯಾಕೆ ಭಯ ಅಂತೀರಾ? ಹದಗೆಟ್ಟ ರಸ್ತೆಗಳು. ಗುಡಿಬಂಡೆ ತಾಲೂಕು ರಾಜ್ಯದ ಅತಿ ಚಿಕ್ಕ ತಾಲೂಕುಗಳಲ್ಲಿ ಒಂದು. ಇದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಈ ತಾಲೂಕಿಗೆ ಅಭಿವೃದ್ಧಿಯಲ್ಲಿ ಸದಾ ಮಲತಾಯಿ ಧೋರಣೆ ತಪ್ಪಿಲ್ಲ. ತಾಲೂಕಿನ ಬಹುತೇಕ ಎಲ್ಲ ರಸ್ತೆಗಳು ಅಸ್ಥಿಪಂಜರಗಳಾಗಿದ್ದು ಡಾಂಬರು ಕಂಡು ವರ್ಷಗಳೇ ಆಗಿದೆ. ಹಾಕಿದ ಜಲ್ಲಿ ಮೇಲೆ ಬಂದು ಆಳವಾದ ಗುಂಡಿಗಳು ಬಿದ್ದು ಸಂಚರಿಸಲಾಗದ ಸ್ಥಿತಿ ತಲುಪಿದ್ದರೂ ಸಂಬಂಧಿಸಿದವರಿಗೆ ಮಾತ್ರ ಇದು ಕಾಣುತ್ತಿಲ್ಲ. ರಾಷ್ಟ್ರೀಯ ಹೆದ್ದಾರಿ 44ರಿಂದ ಪೋಲಂಪಲ್ಲಿ ಮೂಲಕ ಗುಡಿಬಂಡೆ ತಾಲೂಕು ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ 10 ಹಳ್ಳಿಗಳು ಬರುತ್ತವೆ. ಈ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಹದಗೆಟ್ಟು ಡಾಂಬರು ಕಿತ್ತು ಹೋಗಿ ಗುಂಡಿ ಮಾಯವಾಗಿದ್ದರೂ ಸ್ಥಳೀಯ ಶಾಸಕರಾಗಲಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ, ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸಿಲ್ಲ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯದಿಂದಾಗಿ ವಾಹನ ಸವಾರರು ಪ್ರಾಣ ಭಯದಿಂದ ಪ್ರತಿನಿತ್ಯ ಸಂಚರಿಸುವಂತಾಗಿದೆ. ಗುಡಿಬಂಡೆ ಪಟ್ಟಣದಿಂದ ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಸಂಪರ್ಕ ಕಲ್ಪಿಸುವ ಪೋಲಂಪಲ್ಲಿ ವರ್ಲಕೊಂಡ ಮುಖ್ಯ ರಸ್ತೆ ಗುಂಡಿಮಯವಾಗಿದ್ದು ಸಾರ್ವಜನಿಕರು ತೀವ್ರ ಸಮಸ್ಯೆ ಅನುಭವಿಸುವಂತಾಗಿದೆ. ರೇಣುಮಾಕಲಹಳ್ಳಿ ಕ್ರಾಸ್ನಿಂದ ಪೋಲಂಪಲ್ಲಿ ಮೂಲಕ ವರ್ಲಕೊಂಡ ತನಕ ಸುಮಾರು 10ರಿಂದ 12 ಕಿಲೋಮೀಟರ್ ದೂರವಿದ್ದು ಪ್ರತಿನಿತ್ಯ 100 ವಾಹನಗಳು ಸಂಚರಿಸುತ್ತವೆ. ಪ್ರೌಢಶಾಲೆ ಮತ್ತು ವಸತಿ ನಿಲಯಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಮಾರ್ಗವಾಗಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ಹಾಗೂ ತಾಲೂಕು ಕೇಂದ್ರ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ಕಡೆಗೆ ಸಂಚರಿಸುತ್ತಾರೆ.
ದ್ವಿಚಕ್ರ ವಾಹನ, ಆಟೋ ಹಾಗೂ ದೊಡ್ಡ ಬೃಹತ್ ವಾಹನಗಳು ಸಂಚರಿಸುವಾಗ ಉಸಿರು ಬಿಗಿ ಹಿಡಿದು ಸಂಚರಿಸುವ ಪರಿಸ್ಥಿತಿ ಉಂಟಾಗಿದೆ. ಚುನಾವಣಾ ಪೂರ್ವದಲ್ಲಿ ಶಾಸಕರು ಈ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚಿ ಹೊಸದಾಗಿ ಡಾಂಬರು ಹಾಕಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಭರವಸೆ ನೀಡಿದ್ದರು. ಆದರೆ ಚುನಾವಣೆ ಮುಗಿದು 6 ತಿಂಗಳು ಕಳೆದರೂ ಶಾಸಕರು ಕೊಟ್ಟ ಮಾತನ್ನು ಈಡೇರಿಸಿಲ್ಲ. ಇದು ಒಂದು ಉದಾಹರಣೆ ಮಾತ್ರವಾಗಿದ್ದು ತಾಲೂಕಿನ ಬಹುತೇಕ ಎಲ್ಲ ರಸ್ತೆಗಳ ಸ್ಥಿತಿಯೂ ಇದೇ ಆಗಿದೆ. ಎನ್ ಸುಬ್ಬಾರೆಡ್ಡಿಯವರು ಕಳೆದ 3 ಅವಧಿಯಿಂದ ಸತತವಾಗಿ ಗೆದ್ದು ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಆದರೆ ತಮ್ಮ ಕ್ಷೇತ್ರದ ಮೂಲ ಸೌಲಭ್ಯಗಳ ಬಗ್ಗೆ ಯಾವ ರೀತಿ ಮುತುವರ್ಜಿ ವಹಿಸಿದ್ದಾರೆ ಎಂಬುದಕ್ಕೆ ಈ ರಸ್ತೆ ಉತ್ತಮ ನಿದರ್ಶನ. ಶಾಸಕರು ಈಗಲಾದರೂ ಗುಡಿಬಂಡೆ ತಾಲೂಕಿನ ರಸ್ತೆಗಳ ಅಭಿವೃದ್ಧಿಯತ್ತ ಗಮನ ಹರಿಸುವರೆ? ಮುಂದೆ ನೋಡೋಣ. ಹಾಕಲೇ ಇಲ್ಲ. ಮಾನ್ಯ MLA ಅವರು ಸುಬ್ಬಾರೆಡ್ಡಿರವರು ಎಲೆಕ್ಷನ್ಗೆ ಬಂದಾಗ ಎಲ್ಲರೂ ಸರಿ ಮಾಡ್ತೀನಿ ಅಂತಾರೆ. ಈ ಗುಣಿ ಬಗ್ಗೆ ನಮಗೆ ಕೊಟ್ಟಿದ್ದಾರೆ. ಈ ಕಲ್ಲು ಗುಂಡುಗಳಲ್ಲಿ ಓಡಾಡಬೇಕು, ಬಿದ್ದೋಗ್ತಾರೆ, ಆಕ್ಸಿಡೆಂಟ್ ಆಗ್ತಾ ಇದೆ. ಅದು ಕಣ್ಣಿಗೆ ಕಾಣ್ತಾ ಇಲ್ಲ ಸುಬ್ಬಾರೆಡ್ಡಿರವ್ರಿಗೆ. ಚುನಾವಣೆ ಮುಂಚೆ ವಾಗ್ದಾನಗಳು ಕೊಟ್ಟಿದ್ರು, ಎಲ್ಲ ರಿಪೇರಿ ಮಾಡ್ತೀನಿ, ಒಂದೊಂದೇ ರಿಪೇರಿ ಮಾಡ್ತೀನಿ ಅಂತಿದ್ರು. ಕಲ್ವರ್ಟು ಏನೂ ಕಟ್ಟಿಲ್ಲ. ಇದರಲ್ಲಿ ಮೋರಿಗಳೆಲ್ಲ ಒಡೆದೋಗಿದೆ. ಹೊರಲಕೊಂಡೆ ಹತ್ರ ಕೆಲಸನೇ ಆಗ್ತಾ ಇಲ್ಲ. ಸುಮ್ಮನೆ ಸುಳ್ಳು ವಾಗ್ದಾನಗಳು ಕೊಡ್ತಾ ಇದ್ದಾರೆ ಸುಬ್ಬಾರೆಡ್ಡಿರವರು. ಇದನ್ನು ಸಂಬಂಧಪಟ್ಟವರು ಸರಿ ಮಾಡಬೇಕೆಂದು ವಿನಂತಿ. ಅಂತರ್ಗತ ಪ್ರಪಂಚದ ಕಡೆಗೆ ಕನಕದಾಸರ ತತ್ವಾದರ್ಶಗಳು ನಮಗೆ ಮಾರ್ಗದರ್ಶನ ನೀಡಲಿ ಎಂದು ಸಚಿವ KH ಮುನಿಯಪ್ಪ ಹೇಳಿದರು. ಅಂತರ್ಗತ ಪ್ರಪಂಚದ ಕಡೆಗೆ ಕನಕದಾಸರ ತತ್ವಾದರ್ಶಗಳು ನಮಗೆ ಮಾರ್ಗದರ್ಶನ ನೀಡಲಿ ಎಂದು ಸಚಿವ KH ಮುನಿಯಪ್ಪ ಹೇಳಿದರು. ಕನಕದಾಸ ಜಯಂತಿ ಆಚರಣೆ ನಮ್ಮನ್ನು ಸನ್ಮಾರ್ಗ, ಕರುಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರೇರೇಪಿಸಲಿ. ಅವರ ಆದರ್ಶದ ಮಾತುಗಳು ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸಲಿ. ಹೆಚ್ಚು ಸಾಮರಸ್ಯ ಮತ್ತು ಅಂತರ್ಗತ ಪ್ರಪಂಚದ ಕಡೆಗೆ ನಮ್ಮನ್ನು ಮಾರ್ಗದರ್ಶಿಸಲಿ ಎಂದು ಹೇಳಿದರು. ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕನಕದಾಸರ 536ನೇ ಜಯಂತ್ಯೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಸರಳ ಗಹನವಾದ ವಚನಗಳ ಮೂಲಕ ಆಧ್ಯಾತ್ಮಿಕ ಸತ್ಯಗಳನ್ನು ಸಾರಿದ ಅವರು ಸಮಾನತೆಗಾಗಿ ಪ್ರತಿಪಾದಿಸಿದವರು ಎಂದರು. ಕನಕದಾಸರ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ಅಡೆತಡೆಗಳನ್ನು ಮೀರಿ ಪರಸ್ಪರ ಗೌರವದ ಮೇಲೆ ಸಮಾಜವನ್ನು ಬೆಳೆಸೋಣ ಎಂದರು. ಇನ್ನು ಈ ವೇಳೆ SSLC, PUC ಮತ್ತು ಪದವಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಸಿ ನಾರಾಯಣ ಸ್ವಾಮಿ, ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್, CEO ಡಾಕ್ಟರ್ ಅನುರಾಧ, ಅಪರ ಜಿಲ್ಲಾಧಿಕಾರಿ ಅಮರೇಶ್, ದೇವನಹಳ್ಳಿ ತಹಸೀಲ್ದಾರ್ ಶಿವರಾಜ್ ಹಾಜರಿದ್ದರು. ಸತೀಶ್ ಕುಮಾರ್, CTV ನ್ಯೂಸ್, ದೇವನಹಳ್ಳಿ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗ್ರಾಮೀಣ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಸಂಸದರ ಕ್ರೀಡಾ ಮಹಾಮೇಳವನ್ನು ಆಯೋಜಿಸಲಾಗಿದೆ. ಈ ಸಂಸದರ ಕ್ರೀಡಾ ಮಹಾಮೇಳ ಗ್ರಾಮೀಣ ಭಾಗದ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಛಾಪು ಮೂಡಿಸಲು ಸಹಕಾರಿಯಾಗಲಿದೆ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ಹೇಳಿದರು. ಬೀದರ್ ಜಿಲ್ಲೆ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸಂಸದರ ಕ್ರೀಡಾ ಮಹಾಮೇಳ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲು, ಸಾಧನೆ ಮಾಡಲು ಮತ್ತು ದೈಹಿಕ ಆಯಾಸ ತಡೆಯಲು ಸಹಕಾರಿಯಾಗುತ್ತದೆ. ಆದ್ದರಿಂದ ಎಲ್ಲರೂ ಜೀವನದಲ್ಲಿ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಭಾವಿಸಿ ನಿರಂತರ ಪ್ರಯತ್ನ ಮಾಡಬೇಕು. ಆಗಲೇ ಗೆಲುವು ಸಾಧ್ಯವಾಗುತ್ತದೆ ಎಂದರು. ಎಲ್ಲರೂ ಸಹಕಾರದಿಂದ ಬೀದರ್ ಜಿಲ್ಲೆಯಲ್ಲಿ ಕಳೆದ ಬಾರಿ ನಡೆದ ಸಂಸದರ ಕ್ರೀಡಾ ಮಹಾಮೇಳ ಯಶಸ್ವಿಯಾಗಿದೆ. ಈ ಬಾರಿಯ ಸಂಸದರ ಮಹಾಮೇಳವು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಲಿದೆ. ಈ ಸಂಸದರ ಕ್ರೀಡಾ ಮಹಾಮೇಳದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶಹಾ ರಶೀದ್ ಅಹಮದ್ ಖಾದ್ರಿ, ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಗೌತಮ್ ಅರಳಿ,
ಕುಶಾಲರಾವ್ ಪಾಟೀಲ್ ಗಾದಗಿ, ಬಸವರಾಜ್ ದನ್ನೂರು, ಶರಣಪ್ಪ ಮಿಟಾರೆ, ಕಮಲಾಜೀತ್ ಸಿಂಗ್, ಶ್ರೀನಿವಾಸ ಚೌಧರಿ, ದಿಗಂಬರ್ ಮಾನಕಾರೆ, ಹೇಮಲತಾ ಪಾಟೀಲ್ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಕ್ಕಳಿಂದಲೇ ಮಲಗುಂಡಿ ಸ್ವಚ್ಛತೆ, ಪ್ರಾಂಶುಪಾಲರು ಸೇರಿ ಶಿಕ್ಷಕರ ಅಮಾನತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹದಗೆಟ್ಟ ರಸ್ತೆಗಳ ಕಾರುಬಾರು, ವರ್ಷ ಕಳೆದರೂ ಆಗಿಲ್ಲ ರಸ್ತೆ ದುರಸ್ತಿ. 3 ಬಾರಿ ಶಾಸಕರಾದರೂ ಮನೆಯ ಮುಂದೆಯೇ ರಸ್ತೆಯೇ ಮಾಡಿಲ್ಲ, ಬಾಗೇಪಲ್ಲಿ ಶಾಸಕರ ವಿರುದ್ಧ ಆಕ್ರೋಶ. ನೂತನ ತಾಲೂಕು ಚೇಳೂರಿನಲ್ಲೂ ಇಲ್ಲ ಸುಸಜ್ಜಿತ ರಸ್ತೆ, ಧೂಳಿನ ಸ್ನಾನ ಮಾಡುತ್ತಿರುವ ಜನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.